10ನೇ ತರಗತಿ ಓದುತ್ತಿದ್ದೀನಿ. ಇದು ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಬಂದು ಕನ್ನಡ ಭಾಷೆಯ ಅತ್ಯಂತ ಪ್ರಾಚೀನ ಶಾಸನವಾಗಿದೆ. ಈ ಶಾಸನ 16 ಸಾಲುಗಳನ್ನು ಒಳಗೊಂಡಿದೆ ಮತ್ತು 16 ಸಾಲುಗಳನ್ನು ಕಲ್ಲಿನ ಮೇಲೆ ಕೆತ್ತಲಾಗಿದೆ ಆದಿ ಕನ್ನಡದಲ್ಲಿ. ಮತ್ತು ಇದನ್ನು ಕ್ರಿಸ್ತ ಶತಕ 4ನೇ ಶತಮಾನದಲ್ಲಿ ಕಾಕುಸ್ಥ ವರ್ಮನ್ ಇದನ್ನು ಹೊರಡಿಸಿದನು. ಇದರ ಮೂಲ ಪ್ರತಿಯನ್ನು ಬೆಂಗಳೂರಿನಲ್ಲಿರುವ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. ಮತ್ತು ಕನ್ನಡ ಅಕ್ಷರಗಳು, ಈಗ ನಾವು ಕರ್ನಾಟಕದಲ್ಲಿ ಬಳಸುತ್ತಿರುವ ಕನ್ನಡ ಅಕ್ಷರಗಳು ಹೀಗಿವೆ. ಮತ್ತು ಕನ್ನಡ ಅಕ್ಷರಗಳು ಅಶೋಕನ ಕಾಲ, ಕ್ರಿಸ್ತಪೂರ್ವ ಅಶೋಕನ ಕಾಲದಲ್ಲಿ ಬ್ರಾಹ್ಮಿ ಲಿಪಿಯಿಂದನೇ ಕನ್ನಡ ಅಕ್ಷರಗಳು ರೂಪುಗೊಂಡಿದ್ದು. ಉದಾಹರಣೆಗೆ ತೆಗೆದುಕೊಳ್ಬೇಕಂದ್ರೆ ಕ ಅಕ್ಷರ ಬಂದು ಅಶೋಕನ ಕಾಲದಲ್ಲಿ ಕ ಅಕ್ಷರ ಬಂದು ಪ್ಲಸ್ ಥರ ಇದೆ, ಶಾತವಾಹನ ಕಾಲದಲ್ಲಿ ಜೆ ಥರ, ಕದಂಬ ಕಾಲದಲ್ಲಿ ಎಫ್ ಥರ, ಈ ಥರ ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯ, ಹೊಯ್ಸಳ, ವಿಜಯನಗರ, ಮೈಸೂರು ಒಡೆಯರು, ಇದರ ಕಾಲ ಬದಲಾವಣೆಯಾಗುತ್ತಾ ಮೈಸೂರು ಒಡೆಯರ ಕಾಲದಲ್ಲಿ ಕ ಬಂದು ಹಿಂಗೆ ಬರೆಯಲಾಗಿತ್ತು. ಹೀಗೆ ನಮ್ಮ ಕನ್ನಡ ಅಕ್ಷರಗಳು ವಿಕಸನಗೊಂಡಿತ್ತು.